ನಾನು ಬರ್ಕೊಂತಿರಲ್ಲ, ನೀವು ಬರ್ಕೊಂತಿದ್ರೆ ನಾ ಬರ್ಕೊಂತಿರ್ತೀನಿ. ಅಲ್ಲೇ ನಾವು ಆ ಶಬ್ದ ನೋಡ್ಬೇಕು, ಅಲ್ಲೇ ಅರ್ಥ ಆಯ್ತು. ನಮ್ಮ ಮನೆಯಾಗಿ ಬಂದು ಹೇಳಿದ್ರು ಐ ಹ್ಯಾವ್ ನೀ ಪ್ರಾಬ್ಲಮ್ ಅಂತ ಹೇಳಿ ಮಾಡ್ಕಾತ್ ತೋರಿಸಿ. ಐ ಹ್ಯಾವ್ ನೀ ಪ್ರಾಬ್ಲಮ್ ಅನ್ಕೊ, ಹೌದು ನನಗೂ ನೀ ಪ್ರಾಬ್ಲಮ್ ಅಂತ. ನೀವು ಕನ್ನಡದಲ್ಲಿ ನಾವು ಕಾಣ್ತೀವಿ ಅದು. ಹಾಗೆ ಒಂದು ಚೀಟಿಗೆ ಹಾಕಿದ್ರು, ಸ್ವಲ್ಪ ಆಯಾಸ ಭಾಳ ಆಗೈತೆ. ನೀವಂತೂ ಆಯಾಸ ಮಾಡ್ಕೊಳ್ಳಿಲ್ಲ, IAS ಮಾಡ್ಕೊಳ್ಳಿಲ್ಲ, ಬರೀ ಆಯಾಸ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಆಯಾಸದಿಂದ ಒಂದು ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವೆಂದು ಹೊಸನಾಡು ಕಟ್ಟೋಣ. ಎಷ್ಟು ಮಂದಿ ಗೊತ್ತಿದೆ ಹಾಗೆ? ಹಾಗೆ ಗೊತ್ತಿದೆ? ಹೆಂಗೆ ಗೊತ್ತದ ನಿಮ್ಗೆ? ಹಾಂ, ಅದು ನಾ 10 ವರ್ಷದಿಂದ ಬರೆದ ಹಾಡೋದು. 10 ವರ್ಷ 12 ವರ್ಷ ಅದು ಬರೆದು. ಅದು ಒಂದು ಹಾಡು ಎಲ್ಲರೂ ಕೂಡಿ ಹೇಳೋದು. ನಾನು ಒಂದು ಲೈನ್ ಹೇಳ್ತೀನಿ, ಒಂದು ಲೈನ್ ನಾ ಹೇಳ್ತೀನಿ, ನಾ ಹೇಳ್ದಂಗೆ ನಾ ಹೇಳೋದಕ್ಕಿಂತ ಚೆಂದಾಗಿ ನೀವು ಹೇಳ್ಬೇಕು. ಯಾಕಂದ್ರೆ ನಮ್ದು ಇದು ವಯಸ್ಸು ಇಲ್ಲ, ವಯಸ್ಸು ಇಲ್ಲ. ಮೊದಲು ನಿಮ್ಮಂಗಿದ್ದಾಗ, ಯಾಕಂದ್ರೆ ನೀವು ಹೆಂಗದಿರಿ ಈಗ ನಾವು ಹೆಂಗೆ ಇದೀವಿ, ಅದಕ್ಕೆ ಹಂಗೆ ಹಾಡಕ್ಕೆ ಬರಂಗಿಲ್ಲ. ಈಗ ಮೊದಲು ನಾನು ಕ್ಲಾಸಿಕಲ್ ಸಿಂಗರ್, ಈಗ ಬಾತ್ರೂಮ್ ಸಿಂಗರ್. ನಾನು ಕಾಲೇಜ್ದಾಗ ಯಾವಾಗಲೂ ಫಸ್ಟ್ ಪ್ರೈಸ್ ಬರ್ತಿದ್ದೆ, ಯಾವಾಗಲೂ ಎಂದೂ ಫಸ್ಟ್ ಪ್ರೈಸ್ ಬಿಡಲಿಲ್ಲ ನಾವು. ಯಾಕಂದ್ರೆ ಭಾಗವಹಿಸೋ ನಾವು ಒಬ್ಬರೇ ಇದ್ದಾವಾಗ. ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವೆಲ್ಲರೂ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸನಾಡು ಕಟ್ಟೋಣ ಬನ್ನಿ, ನಾವಿಂದು ಹೊಸನಾಡು ಕಟ್ಟೋಣ ಬನ್ನಿ. ಶಕ್ತಿಯು ಶಾಂತಿಯು ಸದ್ಭಾವದಲ್ಲಿ, ಶಕ್ತಿಯು ಶಾಂತಿಯು ಸದ್ಭಾವದಲ್ಲಿ, ಯುಕ್ತಿಯು ಮುಕ್ತಿಯು ಸೌಹಾರ್ದದಲ್ಲಿ, ಯುಕ್ತಿಯು ಮುಕ್ತಿಯು ಸೌಹಾರ್ದದಲ್ಲಿ, ಸೌಹಾರ್ದದಲ್ಲಿ ಸೌಹಾರ್ದದಲ್ಲಿ ನಲಿಯುತ್ತ ಮುಂದೆ ಸಾಗೋಣ ಬನ್ನಿ, ನಡೆಯುತ್ತಾ ಮುಂದೆ ಸಾಗೋಣ ಬನ್ನಿ, ನಾವಿಂದು ಹೊಸನಾಡು ಕಟ್ಟೋಣ ಬನ್ನಿ, ನಾವಿಂದು ಹೊಸನಾಡು ಕಟ್ಟೋಣ ಬನ್ನಿ. ರವಿಚಂದ್ರರೊಂದೇ ನೆಲ ಜಲವು ಒಂದೇ, ರವಿಚಂದ್ರ ಒಂದೇ ನೆಲಜಲವು ಒಂದೇ, ಧರ್ಮಗಳೊಂದೇ ಛಲಬಲವು ಒಂದೇ, ಧರ್ಮವೊಂದೇ ಛಲಬಲವು ಒಂದೇ, ಛಲಬಲವು ಒಂದೇ, ಛಲಬಲವು ಒಂದೇ. ಏಕತೆಯ ಈ ಹಾಡು ಹಾಡೋಣ ಬನ್ನಿ, ಏಕತೆಯ ಈ ಹಾಡು ಹಾಡೋಣ ಬನ್ನಿ, ನಾವೊಂದು ಹೊಸನಾಡು ಕಟ್ಟೋಣ ಬನ್ನಿ, ನಾವೊಂದು ಹೊಸನಾಡು ಕಟ್ಟೋಣ ಬನ್ನಿ, ನಾವಿಂದು ಹೊಸನಾಡು ಕಟ್ಟೋಣ ಬನ್ನಿ, ನಾವಿಂದು ಹೊಸನಾಡು ಕಟ್ಟೋಣ ಬನ್ನಿ. ಲಾಲಾರ 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 ಲಾ, ಲಾಲಾರೆ 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 ಲಾ. ನಾರ್ಮಲಿ B.Edಗೆ ಬಂದವರು ಭಾಳ ಚೆನ್ನಾಗಿ ಧ್ವನಿ ಇದ್ದವರು ಬರ್ತಾರೆ. ಅಥವಾ ಇಲ್ಲಿ ಬಂದಮೇಲೆ ಧ್ವನಿ ಚೆನ್ನಾಗಿ ಆಗ್ತದೆ. ಅದಕ್ಕೆ ಎಲ್ಲರಿಗೆ ನಾವು ಹೇಳ್ತೀವಿ, ಎಲ್ಲರೂ ಬೇಡ್ದವರು ಬೇಡ್ದವರಲ್ಲ, ಬೇಡ್ಕೊಂಬಂದವರು ಮತ್ತೆ ಎಲ್ಲ ನೋಡ್ರಿ ಪಿಂಕ್ ಹಾಕ್ಕೊಂಡು ಸಿಂಕ್ ಮಾಡಕತ್ತೀನಿ. ನಾನು ಬರೀ ಲಿಂಕ್ ಮಾಡಕತ್ತೀನಿ. ಈ ಶಬ್ದ ಭಂಡಾರ ಯಾರಲ್ಲಿ ಇರ್ತದೆ,
ಅವ್ರದ್ದು ಮಾತಿನಲ್ಲಿ ಒಂದು ಸ್ವಲ್ಪ ಒಂದು ಹೊಸತನ ಇರ್ತದೆ, ಗಟ್ಟಿತನ ಇರ್ತದೆ. ಮತ್ತು ಏನಾಗ್ತದೆ, ಅದು ಹೆಚ್ಚಾಗಬಾರ್ದು. ಅದೇ ಹೆಚ್ಚಾದ್ರೆ ಹುಚ್ಚಾಗ್ಬಿಡ್ತಾರೆ ನಮಗೆ. ಅಷ್ಟು ಕಷ್ಟ ಬೇಕು, ಅಷ್ಟು ಕಷ್ಟ ಬೇಕು, ಅಷ್ಟ ಬೇಕು, ಕಷ್ಟದೇ ಇರ್ತದೆ. ಮತ್ತೆ ಈ ಶಬ್ದದಲ್ಲಿ ಅರ್ಥ ಹುಡುಕೋದು ನಮ್ದು ಒಂದು ಹವ್ಯಾಸ. ಅಲ್ಲಿ ಇದ್ದುದನ್ನ ಅಲ್ಲೇ ಉಪಯೋಗ ಮಾಡೋದು. ಮತ್ತೀಗ ನಮ್ಮ ಮನೆಯಾಕಿ ಒಂದು ಸಲ ಕೇಳಿದ್ರು, ಯಾಕ್ರಿ ಬರೋದಲ್ಲ ನಿದ್ರೆ ಅಂದರು. ಹೌದು ಬರೋದಲ್ಲ ನಿದ್ರೆ, ನೀ ಇದ್ರೆ ಆ ನಿದ್ರೆ ಅನ್ನೋ ಶಬ್ದನ ಅದನ್ನ ಸ್ಪೀಕ್ ಮಾಡಿಬಿಟ್ರೆ ಯು ಕ್ಯಾನ್ ಕ್ರಿಯೇಟ್ ಮೀನಿಂಗ್. ಇದು ರೈಲ್ವೆ ಸ್ಟೇಷನ್ಗೂ ಆಗ್ತದೆ. ಹಂಗೆ ಬಂದು ಕೇಳಿದ್ರೆ ಒಬ್ರು, ಆಗಿ ನಿಮ್ಮ ಬಗೆ ನಂಬರ್ ಎಷ್ಟು ಅಂದು, ನನಗೆ ಎಷ್ಟು ಅಂದೆ. ಆ ಬಗೆ ನಂಬರ್ ಎಷ್ಟು, ನಾ ಎಷ್ಟು ಅಂದೆ. ಎಷ್ಟು ಅಲ್ಲಿಲ್ಲ, ಎಷ್ಟು 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 ಸರಿಯಾಗಿಲ್ಲ, ಎಷ್ಟು ಅವ ಎಷ್ಟು ಅನ್ನೋದು ನಾ ಎಷ್ಟು ಅನ್ನಕ. ಈ ಜಗತ್ತಿನಾಗ ಹಿಂಗಾಗೋದು. ನಾವು ಕೇಳೋದು ಒಂದು, ಅವ್ರಿಗೆ ಹೇಳೋದೊಂದು, ತಿಳ್ಕೊಳ್ಳೋದು ಒಂದು. ಈಗ ಸೌದತ್ತಿಯಿಂದ ಧಾರವಾಡಕ್ಕೆ ನಾವು ಹೋಗ್ಬೇಕಾಗಿತ್ತು. ಧಾರವಾಡದಿಂದ ಸೌದತ್ತಿಗೆ 20 ರೂಪಾಯಿ ಕೊಟ್ಟು 19 ರೂಪಾಯಿ ಟಿಕೆಟು. ಒಂದು ನಾಣ್ಯ ತಿರುಗಿ ಕೊಟ್ಟ. ನಾ ಅಂದ್ರೆ ಸಾಹೇಬ್ರು ಸೌದತ್ತಿ ಟಿಕೆಟ್ ಕೊಡ್ರಿ ಅಂತ ಮೊದಲು ಹೇಳಿದ್ದು. ಕರೆಕ್ಟ್ ಪ್ರಶ್ನೆ ಹೇಳಿದ್ದು. ಆಮೇಲೆ ಹೇಳಿದೆ ಸಾಹೇಬ್ರು ಸೌದತ್ತಿ ಟಿಕೆಟ್ ಕೊಟ್ಟೇನ್ರಿ ಅಂದ. ಸಾಹೇಬ್ರು ಸೌದತ್ತಿ ಟಿಕೆಟ್ ಕೊಟ್ಟೇನಿ. ಆಮೇಲೆ ಅವ್ನು ಸಿಟ್ಟು ಬಂದು, ಎಷ್ಟು ಸಲ ಸೌದತ್ತಿ ಅಂತಾರೆ ನೋಡ್ರಿ ಅವ್ನು. ಎಲ್ಲ ರೀ ಸಾಹೇಬ್ರೆ, ಟಿಕೆಟ್ ಕೊಟ್ಟು ಸೌದತ್ತಿ ಕರೆಕ್ಟೇ, ಕೊಟ್ಟು ನಾನೇ ಸೌದೈತಿ ಕೊಟ್ಟು ನಾನೇ ಸೌದೈತಿ. ನಾ ಸೌದತ್ತಿ ನಾಕತ್ತಿ, ನಾವು ಸೌದತ್ತಿ. ನಾವು ಹೇಳೋದು ಒಂದು, ತಿಳ್ಕೊಳ್ಳೋದು ಒಂದು. ಇದು ಹೀಗಾಗಿ ನಾನು ಎದಕ್ಕೆ ಹೋದ್ರೆ ಇಮ್ಮನೆ ಧಾರವಾಡ ಒಂದು ಕಾಲಿತ್ತು ರೀ. ಸವಾದಾಗ ಯಾರ ತಪ್ಪು ಮಾಡಿದ್ರೆ ಕಿವಿ ಹಿಡಿದು ಹೊರಗೆ ಹಾಕ್ತಿದ್ರು. ಒಂದು ಕಾಲಿತ್ತು. ಈಗ ಒಂದು ಕಾಲ್ ಬಂದ್ರೆ ತನ್ನ ಕಿವಿ ಹಿಡ್ಕೊಂಡು ತನ್ನ ಎರಡು ಕಾಲು ತಗೊಂಡು ಈಗ ಹಿಂಗ್ಯಾಕಾಗತ್ತಂದ್ರೆ, ಈಗ ಎಲ್ಲಾರ ಮನ್ಯಾಗ ಎಲ್ಲರ ಕೈಯಾಗ ಮೊಬೈಲ್ ರೀ. ಎಲ್ಲಾರ ಮನ್ಯಾಗ ಎಲ್ಲರ ಕೈಯಾಗ ಮೊಬೈಲ್. ಎಲ್ಲರೂ ಕಾರ್ಯನಿರತರಾಗಿದ್ದಾರೆ. ಆದರೆ ನಾವು ಸಂಪರ್ಕಿಸುವ ವ್ಯಕ್ತಿ ಮಾತ್ರ ನಮ್ಮ ವ್ಯಾಪ್ತಿ ಪ್ರದೇಶ ಹೊರಗಲ್ಲ. ಸಿಗೋದಿಲ್ಲ. ಆದ್ರೆ ನಾ ಸಿಗ್ತೀನಿ. ಯಾಕೆ ನಾ ಸಿಕ್ಬಿದ್ದೀನಿ? ನಾನು ಸಿಕ್ಕಿದ್ದೀನಿ. ನಾನು ಸಿಕ್ಕಿದ್ದೀನಿ. ನಾನು ಸಿಕ್ಕಿದ್ದೀನಿ, ಇವ್ರ ಕೈ ಸಿಕ್ಕಿದ್ದೀನಿ. ಅಲ್ಲೇ ನೋಡ್ರಿ, ನಾನು ಹೊಸ ಶಬ್ದನ ಯಾವುದೂ ತಿಳ್ಕೊಡಂಗಿಲ್ಲ. ಗೊತ್ತಿರೋದನ್ನು ಅದಕ್ಕೆ ಸ್ವಲ್ಪ ಗತ್ತಿರ್ಬೇಕು. ಮೊದಲು ಗೊತ್ತಿರ್ಬೇಕು, ಆಮೇಲೆ ಗತ್ತಿರ್ಬೇಕು. ಯಾರಿಗೆ ಗೊತ್ತಿರ್ತದೆ, ಅವ್ರಿಗೆ ಹತ್ತಿರ ಜಗತ್ತೇ ಇರ್ತದೆ. ಅದು ಆಟೋಮ್ಯಾಟಿಕ್ ಅಲ್ಲ. ಈಗ ನೀವೆಲ್ಲರೂ ಟೀಚರ್ ಆಗೋರು. ಟೀಚಿಂಗ್ ಜಾಬ್, ನಾ ಟೀಚರ್ ಬಗ್ಗೆ ಹೆಚ್ಚು ವ್ಯಾಖ್ಯೆ ಕೊಡಂಗಿಲ್ಲ, ಹೆಚ್ಚು ವಾಕ್ಯನೂ ಮಾತಾಡಂಗಿಲ್ಲ. ಯಾಕಂದ್ರೆ ನಾನು ಎದುರು ಕೂತವ್ರು ಶಿಕ್ಷಕರಿದ್ದೀನಿ, ಮತ್ತು ಶಿಕ್ಷಕರಲ್ಲ. ಶಿಕ್ಷಕರ ಮುಂದೆ ಮಾತಾಡ್ತಾ ಇದ್ದೇನೆ. ಭಾವಿ ಶಿಕ್ಷಕರು. ನಮ್ಗೇನು ಗೊತ್ತು ಎಷ್ಟು ದೊಡ್ಡ ಭಾವಿ ಇದೆ. ಈ ಭಾವಿ ಶಿಕ್ಷಕರ ಮುಂದೆ ಮಾತಾಡ್ತಿರುವ ಅದು ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡ್ಬೇಕಾಗಿದೆ. ಆಮೇಲೆ ಈ ಟೀಚಿಂಗ್ ಜಾಬ್ ಈಸ್ ನಾಟ್ ಲಾಸ್ಟ್ ರಿಸಾರ್ಟ್, ಇಟ್ ಶುಡ್ ಬಿ ಫಸ್ಟ್ ಚಾಯ್ಸ್. ಒಂದು ದಿವಸ ಖುಷಿಯಾಗಿರ್ಬೇಕಾದ್ರೆ ಒಳ್ಳೆ ಊಟ ಮಾಡ್ಬೇಕು, ಫಸ್ಟ್ ಕ್ಲಾಸ್ ಊಟ ಮಾಡೋದು. ಒಂದು ದಿವಸ ಖುಷಿಯಾಗಿರ್ತಾರೆ. 1 ವರ್ಷ ಖುಷಿಯಾಗಿರ್ಬೇಕಾದ್ರೆ ಲಗ್ನ ಮಾಡ್ಕೋಬೇಕಾದ್ರೆ ವರ್ಷಕ್ಕೊಂದಲ್ಲ. ಮತ್ತೆ ಇಡೀ ಜೀವನ ಪರ್ಯಂತ ಖುಷಿಯಾಗಿರ್ಬೇಕಾದ್ರೆ ಟೀಚರ್ ಆಗ್ಬೇಕಲ್ಲ, ಇಡೀ ಜೀವನ ಪರ್ಯಂತ. ನನ್ನ ತಂದೆಯವರು 86 ವರ್ಷದವರೆಗೆ ಇದ್ರು. ಲಾಸ್ಟ್ ಮಂತ್ ತೀರ್ಕೊಂಡ್ರು. 86 ವರ್ಷ ಅವರು ಟೀಚರ್, ರಿಟೈರ್ಡ್ ಟೀಚರ್. ಅವ್ರ ಸರ್ವಿಸ್ಗಿಂತ ಹೆಚ್ಚು ಸಮಯ ರಿಟೈರ್ಡ್ ಆದರು. ಆ್ಯಂಡ್ ಅವಾಗ ಏನು ರೀ, ಭಾಳ ಸಣ್ಣ ಪಗಾರ. ಅವ್ರು ಸಂಭಾವನೆ ಕಡಿಮೆ, ಸದ್ಭಾವನೆ ಹೆಚ್ಚಿರ್ತಾವ. ಈಗ ಸಂಭಾವನೆ ಹೆಚ್ಚದ, ಮುಂದೆ ಆಗಿಲ್ಲ. ಸಂಭಾವನೆ ಹೆಚ್ಚದ. ಈಗ ನಾನು ಹೇಳ್ತೇನೆ, ನಾ ಬಡ ಶಿಕ್ಷಕನ ಸಿರಿವಂತ ಮಗ ಅಂತ ಹೇಳಿ.
ನಮ್ಮ ಅಪ್ಪಗೆ ಬರೀ 300 ರೂಪಾಯಿ ಪಗಾರ, ನನಗೆ 30,000 ರೂಪಾಯಿ ಪಗಾರ. ಸೊ ಆದರೆ ಹಣದಲ್ಲಿ ತೂಕ ಮಾಡೋಂಗಿಲ್ಲ. ತೂಕ ಮಾಡಬೇಕಾದ್ರೆ ಅದನ್ನು ಅವರು ಪಾಂಡಿತ್ಯ, ಅವ್ರ ಬಗ್ಗೆ ಇರ್ತಕ್ಕಂಥ ಗೌರವ, ಅವ್ರ ಇರ್ತಕ್ಕಂಥ ಶ್ರದ್ಧೆ, ಭಕ್ತಿ ಅದು ಭಾಳ ಮಾಡ್ತಾರೆ. ಹಂಗೆ ಮಾತಾಡ್ದಂತೆ ಎಲ್ಲ ಮಾತಾಡಕ್ಕೆ ಬರಂಗಿಲ್ಲ. ಬಾತ್ ಐಸಿ ವೈಸಿ ನಾ ಹೋ, हर एक की जैसी भी ना हो, बात से किसी का दिल टूटे ऐसी बात कभी ना हो. ಮಾತು ಹೆಂಗಿರ್ಬೇಕು, ಮಾತಾಡ್ಬೇಕಂತಂದ್ರೆ ಆಡಬೇಕು, ಮಾತಾಡಬೇಕು. ಮಾತು ಹೆಂಗಿರ್ಬೇಕು, ಹೆಂಗಿರಬಾರ್ದು. ಮಾತು ಹೆಂಗಿರ್ಬಾರ್ದು, ಅವ್ರ ಹಂಗೆ ಇವ್ರ ಹಂಗೆ ಯಾರ ಹಂಗೂ ಇರಬಾರ್ದು. ಯಾರ ಹಂಗೂ ಇರಬಾರ್ದು, ಆದ್ರೆ ಕೇಳು ಹಂಗಿರ್ಬೇಕು. ಮಾತು ಬರೀ ನಡೀತಪ್ಪ, ಯಾವಾಗ ನಮ್ಮ ಹೊಡಿಬೇಡ್ರಿ. ಮಾತಿನಾಗ ಮಾತಿರ್ಬೇಕು, ಮಾತಿನಾಗ ಆತಿರ್ಬೇಕು, ಮಾತಿನಾಗ ನೀತಿರ್ಬೇಕು, ಭೀತಿರ್ಬೇಕು, ಮಾತಿನಾಗ ರೀತಿ ಇರಬೇಕು, ಪ್ರೀತಿ ಇರಬೇಕು. ಪ್ರೀತಿ ಅನ್ಕೋ ಮಾತಿಲ್ಲ. ಬಿಕಾಸ್ ಅವರ್ ಪೀಪಲ್ ಫಾಲ್ ಇನ್ ಲವ್ ಬಟ್ ದೇ ಕೆನಾಟ್ ರೈಸ್ ಇನ್ ಲವ್. ಭಾಳ ಕಷ್ಟ ಅದು. ಫಾಲಿಂಗ್ ಇನ್ ಲವ್ ಇಸ್ ಈಸಿ, ಬಟ್ ರೈಸಿಂಗ್ ಇನ್ ಲವ್. ಬಟ್ ಯಾವ ಸಮಯದಲ್ಲಿ ಮಾಡಬೇಕು ಅವಾಗ ಮಾಡ್ಬೇಕು, ಎಲ್ಲ ಟೈಮ್ದಲ್ಲಿ ಮಾಡೋಕೆ ಬರೋದಿಲ್ಲ. ದೇರ್ ಇಸ್ ಫಿಕ್ಸ್ ಟೈಮ್ ಫಾರ್ ಎವ್ರಿಥಿಂಗ್ ಇನ್ ಇಸ್ ಲೈಫ್. ಆ ಸಮಯದಲ್ಲಿ ನೀವು ಅದನ್ನು ಮಾಡಿ ಆ ಕೆಲಸ. ಓದೋ ಸಮಯದಲ್ಲಿ ಓದ್ರಿ. ಬಿಕಾಸ್ ವಾಟ್ ಮೇಕ್ಸ್ ದಿ ಡಾನ್ಸರ್ ಗ್ರೇಟ್? ಓನ್ಲಿ ಡಾನ್ಸಿಂಗ್. ವಾಟ್ ಮೇಕ್ಸ್ ದಿ ಸಿಂಗರ್ ಗ್ರೇಟ್? ಓನ್ಲಿ ಸಿಂಗಿಂಗ್. ವಾಟ್ ಮೇಕ್ಸ್ ದಿ ಸ್ಟೂಡೆಂಟ್ಸ್ ಗ್ರೇಟ್? ಓನ್ಲಿ ಸ್ಟಡಿ. ಈಗ ಕಾಲೇಜಿಗೆ ಬಂದಿದ್ರೆ ಯಾಕೆ ನಾಲೆಜ್ ತಗೋಕೆ, ವಿಲೇಜ್ಗೆ ಬಂದಿದ್ರೆ ಯಾಕೆ ಅಡಿಕ್ಷನ್ ನಾಲೆಜ್ ತಗೋಕೆ. ಈಗ 3 ದಿವಸ ಇಲ್ಲಿ ಬಂದಿರ್ತೀರಿ, 3 ದಿವಸದ ಅನುಭವ ತೊಗೊಂಡು ಹೋಗ್ಬೇಕು. ಇಲ್ಲಿ ಎಲ್ಲರೂ ಕೂಡಿ ಟೀಮ್ ಬಿಲ್ಡಿಂಗ್ದಾಗ. ಈಗ ನಾನು ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ಮಾತಾಡಕತ್ತೀನಿ. ನೀವು ಪ್ರಾಕ್ಟೀಸ್ ಮಾಡಿರಿ ಆಲ್ರೆಡಿ. ಇದು ರಿಗ್ರೇಷನ್ ನೆನಪು ಮಾಡಿದ್ರಿ, ಕುರಾನ್ ತೊಗೊಂಡ್ರಿ, ಬೈಬಲ್ ತೊಗೊಂಡ್ರಿ, ಗೀತಾ ಅಂತ ತೊಗೊಂಡ್ರಿ. ಯು ಆರ್ ಆಲ್ರೆಡಿ ಪ್ರಾಕ್ಟೀಸಿಂಗ್. ನೀವು ಥಿಯರಿ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಅದಕ್ಕೆಲ್ಲ ಹೆಚ್ಚು ಒತ್ತು ಕೊಡೋದು ಅಲ್ಲೆಲ್ಲಿ ಸೂಚ್ಯವಾಗಿ ಹೇಳಿಬಿಡ್ತೀನಿ ನಾನು. ಯಾಕಂದ್ರೆ ಜೀವನದ ಉದ್ದೇಶ ಎಲ್ಲಿ ಸಫಲ ಆಗ್ತಂದ್ರೆ ಸಬ್ಕೋ ಛೋಡ್ ರಬ್ಕೋ ದೇಖ್. ಎಲ್ಲರಿಗೂ ಬಿಡು, ದೇವರಿಗೆ ನೋಡು. ಸಬ್ಕೋ ಛೋಡ್ ರಬ್ಕೋ ದೇಖ್, ರಬ್ ಕಿ ನಜರ್ ಸೆ ಸಬ್ಕೋ ದೇಖ್. ಅವನ ದೃಷ್ಟಿಯಿಂದ ಎಲ್ಲರಿಗೂ ನೋಡು, ಅವಾಗ ನಿನ್ನ ಜೀವನಕ್ಕೆ ಸಾರ್ಥಕತೆ ಬರ್ತದೆ. ಮಾತಿನಾಗ ರೀತಿ ಇರಬೇಕು, ಪ್ರೀತಿ ಇರಬೇಕು. ಮಾತಿನಾಗ ಉದ್ದೇಶ ಇರಬೇಕು, ಆದೇಶ ಇರಬೇಕು. ಮಾತಿನಾಗ ಉಪದೇಶ ಇರಬೇಕು, ಆದೇಶ ಇರಬೇಕು. ಸಂದೇಶ ಇರಬೇಕು, ಉದ್ದೇಶ ಇರಬೇಕು, ಆದೇಶ ಇರಬೇಕು. ಮಾತಿನಾಗ ತೂಕ ಇರಬೇಕು. ಮಾತಾಡಿದ್ರೆ ಮಾತಿನಾಗ ತೂಕ ಇರಬೇಕು, ಇರ್ಲಿಕ್ಕೆ ಸುಮ್ಮನೆ ಕೂತಿರ್ಬೇಕು. ಮಾತಿನಾಗ ತೂಕ ಇರಬೇಕು, ಇಲ್ಲಿ ಸುಮ್ಮನೆ ಕೂತಿರ್ಬೇಕು. ಮಾತು ಸಾಧನ ಆಗಬೇಕು, ಆದ್ರೆ ಅದೇ ಸಾಧನೆ ಆಗಬಾರ್ದು. ಮಾತು ಸಾಧನ ಆಗಬೇಕು, ಆದ್ರೆ ಅದೇ ಸಾಧನೆ ಆಗಬಾರ್ದು. ಮಾತಿನಲ್ಲಿ ವೇಗ ಇರಬೇಕು, ಉದ್ವೇಗ ಇರಬಾರ್ದು. ಮಾತಿನಲ್ಲಿ ಮಗುವಿನ ನಗೆ ಇರಬೇಕು, ಹಾಗೆ ಇರಬಾರ್ದು. ಮಾತಿನಲ್ಲಿ ಆತ್ಮೀಯತೆ ಎಲೆ ಇರಬೇಕು, ನಲಿವಿನ ನೆಲೆ ಇರ್ಬೇಕಂತ. ಯಾಕಂದ್ರೆ ನಗೋದು ಒಂದು ಭೋಗ, ನಗಿಸೋದು ಒಂದು ಯೋಗ, ನಗದಿರೋದು ಒಂದು ರೋಗ. ಯಾರು ನಗಂಗಿಲ್ಲ ಅವ್ರಿಗೆಲ್ಲ ರೋಗದ ತಿಳ್ಕೋಬೇಕು. ಧಾರವಾಡಕ್ಕೆ ಕಳಿಸ್ಬೇಕಂತ. ಧಾರವಾಡ ಅದಕ್ಕೆ ಅಲ್ಲಿ ಇದು ಐತೆ, ಅಲ್ಲಿ ಮನುಷ್ಯರ ಆಸ್ಪತ್ರೆ. ಧಾರವಾಡ ಏನಿದ್ರು ಕೇಳು, ಒಂದ್ ಕಡೆ ಡೆಂಟಲ್, ಒಂದ್ ಕಡೆ ಮೆಂಟಲ್ ಅಂತ ಹೇಳಿ. ಮಾತಿನಲ್ಲಿ ಆತ್ಮೀಯತೆ ಎಲೆ ಇರಬೇಕು, ನಲಿವಿನ ನೆಲೆ ಇರಬೇಕು, ಸೌಹಾರ್ದದ ಸೆಲೆ ಇರಬೇಕು, ಬದುಕಿನ ಬೆಲೆ ಇರಬೇಕು. ಮಾತಿನಾಗ ಸಂಸಾರ ಇರಬೇಕು, ಸಂಸಾರದಾಗ ಸಂಸ್ಕಾರ ಇರಬೇಕು. ಇಲ್ಲಿಗೆ ಬರೀ ಅಂತ್ಯ ಸಂಸ್ಕಾರ ಇರಬೇಕು. ಮಾತು ಮತಿಯಿಂದ ಬರಬೇಕು, ಆದರೆ ಮತೀಯವಾಗಿರಬಾರ್ದು. ಮಾತು ಮುತ್ತಾಗಿರ್ಬೇಕು, ಸ್ವಲ್ಪ ಮೆತ್ತಗಿರ್ಬೇಕು. ಮಾತು ಮಿತವಾಗಿರ್ಬೇಕು, ಎಲ್ಲರಿಗೂ ಮಿತವಾಗಿರ್ಬೇಕು. ನಮಗೆ ಟೈಮ್ ಸಿಕ್ಕದಂತ 4-5 ತಾಸು ಭಾಷಣ ಬಿಗಂಗಿಲ್ಲ. ಮಂದಿ ಕರೀತಾರೆ, ನಾವು ಹಂಗೆ ಕುರಿತಿರ್ತೀವಿ. ಮಾತು ಮಿತವಾಗಿರ್ಬೇಕು, ಎಲ್ಲರಿಗೂ ಹಿತವಾಗಿರ್ಬೇಕು. ಮಾತು ಕೊಟ್ಟಂಗ ಮಾತಿರ್ಬೇಕು, ಇಲ್ಲಿಕರ ಮೂಕ ಆಗಿರ್ಬೇಕು. ಅವನಿಗೆ ಮಾತಾಡೋಕೆ ಬರಂಗಿಲ್ಲ ಅಂತಂದ್ರೆ. ಸೊ ಈ ಮಾತು ಮಾತಾಡಿದ್ರೆ ಪ್ರೀತಿ ಬರಬೇಕು, ಭಾವಗಳು ಐಕ್ಯ ಆಗಬೇಕು, ಭಾವೈಕ್ಯತೆ ಬರಬೇಕು. ಯಾಕೆ ಶಿಕ್ಷಕನಾದವನು ಅದನ್ನು ಪ್ರಚಾರ ಮಾಡಬೇಕು, ವಿಚಾರ ಮಾಡಬೇಕು, ಆಚಾರದಲ್ಲಿ ತರಬೇಕು. ಬರೇ ವಿಚಾರ ಹೇಳಿದ್ರೆ ಇರಂಗಿಲ್ಲ. ಯಾಕೆ ಪ್ರಾಕ್ಟೀಸ್ ವಿಚಾರ ಮಾಡಬೇಕು, ಆಚಾರದಲ್ಲಿ ತರಬೇಕು, ಅದನ್ನೇ ಹೆಚ್ಚು ಪ್ರಚಾರದಲ್ಲಿ ತರಬೇಕು.
ಇದು ಟೀಚಿಂಗ್ ಜಾಬ್ದಲ್ಲಿ ಇದ್ದವರು ಅವ್ರು ಭಾಳ ಜವಾಬ್ದಾರಿಯಿಂದ ನೋಡಬೇಕಾಗುತ್ತೆ. ಕ್ಲಾಸ್ ರೂಮ್ದಲ್ಲಿ ಸ್ಟೂಡೆಂಟ್ಸ್ ಆರ್ ಹಿಸ್ ಮೇನ್ ಟಾರ್ಗೆಟ್. ದ್ಯಾಟ್ ಟಾರ್ಗೆಟ್ ಹಿ ಶುಡ್ ನಾಟ್ ಟಾರ್ಗೆಟ್. ಸ್ಟೂಡೆಂಟ್ಸ್ ಆರ್ ಮೇನ್. ಅವ್ರ ಮುಂದೆ ಟೀಚರ್ ದೊಡ್ಡ ಮನುಷ್ಯ, ಅವ್ರಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಎರ್ನಾಲ್ಡ್ ಅವರು ಇದರಲ್ಲಿ ಲಂಡನ್ನಲ್ಲಿ ಸ್ಕೂಲ್ ಪ್ರಿನ್ಸಿಪಲ್ ಅವರು. ಎರ್ನಾಲ್ಡ್ ಅವರು ಪಾಠ ಮಾಡ್ತಾ ಇದ್ರು, ಒಂದು ಪ್ರಿನ್ಸಿಪಾಲ್ರು ಪಾಠ ಮಾಡ್ತಿದ್ರು. ಅದು ಅದೊಂದು ಪ್ರಿನ್ಸಿಪಲ್ ಅವರು. ಪ್ರಿನ್ಸಿಪಾಲ್ರು ಪಾಠ ಮಾಡಲಾರ್ದಿರೋದು ಕೆಲವು ಮಂದಿ ಪ್ರಿನ್ಸಿಪಾಲ್ರು. ಕೆಲವು ಪ್ರಿನ್ಸಿಪಾಲ್ಸ್ ಹಂಗೆ ಇರ್ತಾರೆ. ಆದರೆ ಎಲ್ಲರೂ ಹಂಗೆ ಇರಂಗಿಲ್ಲ. ಅವ್ರಿಗೆ ಆಡಳಿತದ ಚುಕ್ಕಾಣಿ ಹಿಡಿಬೇಕಾಗಿದೆ. ಮೊದಲಿನ ಪ್ರಿನ್ಸಿಪಾಲ್ ಭಾಳ ಸರಳ ಕೆಲಸ, ಈಗಿನ ಪ್ರಿನ್ಸಿಪಾಲ್ರಿಗೆ ಭಾಳ ಕಷ್ಟದ ಕೆಲಸ. ಈಗ ಈ ಲಕ್ಕಿ ದಟ್ ಗುಡ್ ಟೀಮ್ ಇಸ್ ದೇರ್. ಅದರ್ವೈಸ್ ರನ್ನಿಂಗ್ ಎ ಕಾಲೇಜ್, ರನ್ನಿಂಗ್ ಹ್ಯಾಂಡ್ಲಿಂಗ್ ವಿತ್ ಕಲೀಗ್ಸ್ ಇಸ್ ಬಿಗ್ ಹೆಡೇಕ್. ಪ್ರಿನ್ಸಿಪಾಲ್ಗೆ ಭಾಳ ದೊಡ್ಡ ಹೆಡೇಕ್ ಆಗ್ತದೆ. ಅದಕ್ಕೆ ಅವ್ರು ಇದಾಗ ಸರ್ ಯು ಆರ್ ಟೀಚಿಂಗ್ ಆ್ಯಂಡ್ ಪ್ರಿನ್ಸ್ ಕೇಮ್. ಪ್ರಿನ್ಸ್ ಈಸ್ ದಿ ಕಿಂಗ್ ಆಲ್ಮೋಸ್ಟ್ ಅಲ್ಲಿ. ಅವ್ನು ಹೇಳಿದ್ರು ಫೈನಲ್ ಅದು ಆರ್ಡರ್ ಇರ್ತಾವೆ. ಪ್ರಿನ್ಸ್ ಕೇಮ್ ಲಂಡನ್ದು, ಇಂಗ್ಲೆಂಡ್ ಪ್ರಿನ್ಸ್ ಕೇಮ್. ಅವರು ಕೆಂಬ ಅಂತ ಇರಂಗಿಲ್ಲ ಕರ್ನಾಡು. ದೆನ್ ಪಾಠದ ದ್ವಾರ ಅಂತ ಕರ್ತೀವಿ. ಕೈ ಅಂತ ಇಲ್ಲ ಸರ್ ಕರೆಯಂಗಿಲ್ಲ ಅಂತ. ಸಾರಿ ಮೈ ಲಾರ್ಡ್, ಐ ಕೆನಾಟ್ ಕಾಲ್ ಇಮ್ ಬಿಕಾಸ್ ಹಿ ಹ್ಯಾಸ್ ವಾರ್ನ್ ಮಿ ನಾಟ್ ಟು ಕಮ್. ಒಂದು ನಾನು ಹೋಗ್ಬೇಕಂತ ತಾನೇ ಬಂದು ನೋಡ್ತಾ ಅಡ್ಡಾಡ್ತಾರೆ ಹಿಂಗೆ ಕ್ಲಾಸ್ ಮುಂದೆ ಸ್ಟೈಲ್ದಾಗ, ಅಂದರೆ ಅಟೆನ್ಷನ್ ಡೈವರ್ಟ್ ಮಾಡಕ್ಕೆ. ದೆನ್ he doesn't bother. ಆಮೇಲೆ ಪಾಠ ಮುಗಿತಂದ್ರೆ ಕ್ಲಾಸ್ ಕ್ಯಾಮ್ರಾ ಹೋಗ್ತಾರೆ, ಕೇಳ್ತಾರೆ, ಡಿಡ್ಂಟ್ ಯು ನೋ ದ್ಯಾಟ್ ಐ ಹ್ಯಾವ್ ಕಮ್? ಎಸ್ ಮೈ ಲಾರ್ಡ್, ಐ ಹ್ಯಾವ್ ಸೀನ್ ಯು. ಬಟ್ ದೆನ್ ವೈ ಯು ಹ್ಯಾವ್ ನಾಟ್ ಕಮ್? ಮೈ ಲಾರ್ಡ್, ಮೈ ಲಾರ್ಡ್, ನನ್ನ ಸ್ಟೂಡೆಂಟ್ಸ್ ಮುಂದೆ ನಾನು ಮಾತಾಡುವಾಗ ಅವರೆಲ್ಲ ತಲೆಯಾಗ ನಾ ಏನು ಹಾಕೀನಿ, ಟೀಚರ್ ಈಸ್ ಗ್ರೇಟ್. ನೀವು ಬಂದ ಕೂಡಲೇ ನಾನು ಹೊರಗೆ ಬಂದುಬಿಟ್ರೆ ಅವ್ರ ತಲೆಯಾಗ ಓ ಟೀಚರ್ಗಿಂತ ದೊಡ್ಡವ್ರು ಯಾರೋ ಅದಾರ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾ ಹಂಗೆ ಮಾಡಂಗಿಲ್ಲ ಅಂತ. ಈ ಸೇಸ್ ಐ ಮಸ್ಟ್ ಕನ್ವೇ ದ್ಯಾಟ್ ಸಿಗ್ನಲ್ ಟು ಅವರ್ ಸ್ಟೂಡೆಂಟ್ಸ್. ಸೊ ಹಾಗಿದ್ದಾಗ ಎಲ್ಲ ಅಟೆನ್ಷನ್ ಡೈವರ್ಟ್ ಆಗ ಐ ನೋ ದಿ ಬಾಡಿ ಲ್ಯಾಂಗ್ವೇಜ್. ಸ್ವಲ್ಪ ಅಟೆನ್ಷನ್ ಡೈವರ್ಟ್ ಅಟೆನ್ಷನ್ ಹೋದ್ರೆ ಟೆನ್ಷನ್ ನಮ್ಗೆ ಆಗ್ತದೆ. ಯಾಕಂದ್ರೆ ಇಂಟೆನ್ಷನ್ ಬೇರೆ ಆತ ಅಂತ ತಿಳ್ಕೊತೀವಿ ನಾವು. ಹೌದು, ಆರಾದ್ಕೂಳೆ ಸಾಂಸ್ಕೃತಿಕ ಮಾಡ್ಬೇಕಂತ ನೀವು ರೆಡಿ ಇದ್ದೀವಿ. ನಾನು ಆರಾದ್ಕೂಳೆ ಮುಗಿಸ್ಬಿಡ್ತೀನಿ. ಇನ್ನೊಂದು 2-3 ತಾಸು ನಾನು ಭಾಷಣ ಮುಗಿಸ್ತೀನಿ ಅಂತ ತಿಳ್ಕೊಬೇಡ್ರಿ. ಐ ಫಿನಿಶ್ ಸೂನ್. ನಾ ಮುಗಿಸಿದ್ಮೇಲೆ 10 ಮಿನಿಟ್ ಅಂತ ತಿಳ್ಕೊಬೇಡ್ರಿ. ಎಲ್ಲ ಮುಗಿಸಿವ ಸರ್. ಎಲ್ಲ ಮುಗಿದ ಏನು ಹುಡುಗ ಕಣಕ್ಕಾತಿ ಎಲ್ಲ ಮುಗಿಸ್ತೀನಿ. ಹಂಗೆ ಹೇಳ್ರಲ್ಲ, ಹಿಂಗೆ ಹೇಳ್ರಿ ಹೆಂಗೆ ಮಾಡೋದು? ಟೀಚರ್ಸ್ ರೆಸ್ಪಾನ್ಸಿಬಿಲಿಟಿ ಅದಲ್ಲ, ಶಿಕ್ಷಕನಾದವನು he has to be creative. He should be man of activity. He should have activity around him. ಅಲ್ಲಿ ಸಂಭ್ರಮ ಇರಬೇಕು, ನಗರಂತ ಲವಲವಿಕೆ ಇರಬೇಕು, ಲವಿಕೆ ಇರಬೇಕು. ಅದನ್ನ ಮಕ್ಕಳನ್ನ ಕಂಡ್ರೆ ಇಷ್ಟು ಪ್ರೀತಿಯಿಂದ ಕಾಣಬೇಕು, ಟೆಕ್ನಾಲಜಿ ಹೆಸರಿಕೆ ಇರಬೇಕು. ಅವನು ಆತ್ಮವಿಶ್ವಾಸ ಎಷ್ಟು ಮಕ್ಕಳ ಮೇಲೆ ಅಂತಂದ್ರೆ ಟೀಚರ್ ಹಿ ವಾಸ್ ಗ್ರೇಟ್ ಎಜುಕೇಷನ್. ಮಕ್ಕಳನ್ನ ಕಂಡಾಗ ಅವ್ನು ಪಾಠ ಮಾಡೋದು ವಿಶ್ವಾಸ ಹೆಂಗೆ ಆತ್ಮವಿಶ್ವಾಸ ಟೀಚರಲ್ಲಿ. ಮೈ ಟೀಚಿಂಗ್ ದೀಸ್ ಚಿಲ್ಡ್ರನ್ ವಿಲ್ ರಿವಾರ್ಡ್ ಮೀ ಇನ್ ಡೇಸ್ ಟು ಕಮ್. ಕೆಲವು ವರ್ಷಗಳ ನಂತರ ಇಲ್ಲಿ ಎದುರಿಗೆ ಕುಂತಿರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿನಿ ನನ್ನ ರಾಷ್ಟ್ರದ ಅತ್ಯುತ್ತಮ ಪ್ರಜೆಗಳಾಗ್ತಾನೆ. ಇಡೀ ಸಮಾಜ, ಇಡೀ ರಾಷ್ಟ್ರ ಅವ್ರಿಗೆ ಗೌರವ ಕೊಟ್ಟು ಬಂದು ನಮಸ್ಕಾರ ಮಾಡ್ಬೇಕಂದ್ರೆ ತವಕದಲ್ಲಿ ಇರ್ತದೆ. ಅಂಥ ವಿಶ್ವಾಸ ನನಗದೆ. ಅದಕ್ಕೆ ಅವ್ರದೊಂದು ರೂಢಿ ಇತ್ತು, ಏನಂತಂದ್ರೆ ಕ್ಲಾಸ್ಗಳಿಗೆ ಬಂದ ಕೂಡಲೇ ಮೊದಲು ಅವರೇ ನಮಸ್ಕಾರ ಮಾಡ್ತೀವಿ ಮಕ್ಕಳಿಗೆ. ಆಮೇಲೆ ಎಲ್ಲ ಕಲೀಗ್ ಕೇಳ್ತಾರೆ, ನೀವು ಯಾಕೆ ಮೊದಲು ನಮಸ್ಕಾರ ಮಾಡ್ತೀವಿ ಮಕ್ಕಳಿಗೆ? ಮಕ್ಕಳು ನೀವು ಮಾಡಬೇಕು, ಗುಡ್ ಮಾರ್ನಿಂಗ್ ಸರ್ ಅನ್ಬೇಕು. ನೀವು ಯಾಕೆ ಗುಡ್ ಮಾರ್ನಿಂಗ್ ಮೈ ಚಿಲ್ಡ್ರನ್ ಅಂತೀರಿ ಅಂತ ಹೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಮೈ ಫ್ರೆಂಡ್, ಐ ಆಮ್ ಶ್ಯೂರ್ ಯುವರ್ ಚಿಲ್ಡ್ರನ್ ವಿಲ್ ಬಿಕಮ್ ಗ್ರೇಟೆಸ್ಟ್ ಪರ್ಸನಾಲಿಟೀಸ್ ಆಫ್ ಮೈ ಕಂಟ್ರಿ. And the whole community, whole nation comes forward to greet these people, salute these people. 50 ವರ್ಷದ ನಂತರ ಇವರಿಗೆ ನಮಸ್ಕಾರ ಮಾಡಕ್ಕೆ ನಾನು ಇರಂಗಿಲ್ಲ, ಅದಕ್ಕೆ ಇವತ್ತು ನಮಸ್ಕಾರ ಮಾಡಕ್ಕೆ ನಂಗೆ. I am trying to salute these children because I may not be there after 60 years.
ಅಷ್ಟು ಆತ್ಮವಿಶ್ವಾಸ ಟೀಚರ್. ಆ ವ್ಯಾಲ್ಯೂಸ್ ಏನಲ್ಲ ಟೆಕ್ನಾಲಜಿ, ಆ ವ್ಯಾಲ್ಯೂಸ್ ಕಲಿಸೋದೇನಲ್ಲ ಟೀಚರ್ ಕಲಿಸ್ತಾರೆ. ಈ ಧರ್ಮದ ಹೆಸರು ಬಂದಾಗ ನಾವು ವಚನ ಮಾಡ್ಕೊಂಡಿರ್ತೀವಿ, ಏನಂತ ಇವನಾರವ ಅಂತ ಹೇಳ್ತೀವಿ, ಬಾಯಾಟ ಮಾಡ್ತೀವಿ, ಬಟ್ ಹಾರ್ಟ್ನಾಗ ಇರಂಗಿಲ್ಲ, ಚಾಟದಾಗಿರ್ತದೆ. ಮನುಷ್ಯ ಸ್ಮಾರ್ಟ್ ಇರ್ತಾನೆ, ಅವನ ಕಡೆ ಆರ್ಟ್ ಇರ್ತದೆ, ಆದರೆ ಅವ್ನು ಪ್ರಾಕ್ಟೀಸ್ ಮಾಡಂಗಿಲ್ಲ, ಅವ್ರೊಂದು ಪ್ರಾಕ್ಟೀಸ್ ಬೇರೆ. He gives slogan whole day and evening he gives slogan. ಸ್ಲೋಗನ್ ಅಂದ್ರೆ ಏನ್ರಿ? ಸ್ಲೋಗನ್ ಅಂದ್ರೆ ಘೋಷಣೆ, ಸ್ಲೋಗನ್ ಅಂದ್ರೆ ಸಪ್ಪಳ ಬರಲಾರದು ಗನ್. ಇಂಥದ್ದು ಮಾಡಿದ್ರೆ ಅವ್ರು ನಿಜವಾದ ಇದು ಆಗೋದಿಲ್ಲ. A teacher must have at least 3 qualities. ಏನಪ್ಪಾ ಅಂದ್ರೆ he should be sincere. I am sincere since a year. ಇಂಗ್ಲಿಷ್ ಸ್ವಲ್ಪ ಬರೋದಿಲ್ಲ ನನಗೆ, ನೀವು ರಿಕ್ಟರ್ ಮಾಡುವಾಗ. ಯಾಕಂದ್ರೆ ಇಂಗ್ಲಿಷ್ ಭಾಳ ಮಜಾ ಇರ್ತದೆ, ಅದೊಂದು ಶಬ್ದ ಬಿಡಿಸಿದ್ರೆ ಬೇರೆ ಅರ್ಥ ಆಗುತ್ತೆ. ದೇರ್ ವಾಸ್ notable surgeon ಅಂದ್ರೆ, notable ಅಂದ್ರೆ ಭಾಳ ಫೇಮಸ್. notable, there was a notable surgeon. He was not able to operate because he had no table. ಆ notable ಶಬ್ದದಲ್ಲಿ 3 ಶಬ್ದ, not able, notable, not able, notable. ಎಷ್ಟು ಮಜಾ ಇರ್ತದೆ ನೋಡಿ. ಸೊ ಇಂಥ ಶಬ್ದ. He says that smile is ಅದಕ್ಕೆ ಮುಂಚೆ ಎಲ್ಲಿ ನಮ್ಮ ಎದುರಿಗೆ ಅಂತ ಹೇಳ್ಬೇಕು. ನಮ್ಮ ಎದುರಿಗೆ ಒಂದು ಸಲ ಪ್ರಶ್ನೆ ಮಾಡಿ ನಾನು ನನಗೆ ಎಷ್ಟು ಮಂದಿ ನೋಡಿದವರದಿರಿ ಅದ್ರಾಗ 10 ಮಂದಿ ಕೈ ಸರ್. ನಾ ಬಂದು ಅರ್ಧ ತಾಸು ನಾನು ನೋಡಿಲ್ಲ ನೀವು ಅನ್ನೋದು. ಅದು ಪ್ರೆಸೆನ್ಸ್ ಆಫ್ ಮೈಂಡು ಅಥವಾ ಎಸೆನ್ಸ್ ಆಫ್ ಮೈಂಡ್ ಗೊತ್ತಿಲ್ಲ, ಬಟ್ ಇಟ್ ಹ್ಯಾಸ್ ಟು ಬಿ. ಹಿ ಶುಡ್ ಬಿ ಸಿನ್ಸಿಯರ್. ಎ ಟೀಚರ್ ಶುಡ್ ಬಿ ಸಿನ್ಸಿಯರ್. ದಟ್ ಶುಡ್ ಬಿ ಬೆಸ್ಟ್ ಕ್ವಾಲಿಟಿ ಅಂಡ್ ಫಸ್ಟ್ ಕ್ವಾಲಿಟಿ. And he should be enthusiastic. He should be always active. ಯಾರು ನಗೋದಿಲ್ಲ, a person who cannot smile cannot be active. He should not become teacher. ನಗ್ತಾ ಇದೆ, ಮಕ್ಕಳನ್ನು ಆಕರ್ಷಿಸಬೇಕು, ಅಟ್ರಾಕ್ಟ್ ಮಾಡ್ಬೇಕಂತ. ಅಟ್ರಾಕ್ಟ್ ಮಾಡೋದು ಒಂದು ಕೆಲವು ಮಂದಿ ನಗಲಾರ್ದು ಮಂದಿಗೆ ನಗಿಸಿರ್ತಾರೆ, ಅದೊಂದು ತಾನು ನಗಂಗಿಲ್ಲ, ಅದ್ರ ಮಂದಿಗೆ ನಗಿಸಿರ್ತಾರೆ. ದಟ್ ಇಸ್ ಆಲ್ಸೋ ಆರ್ಟ್. He should be sincere, enthusiastic, and above all, a teacher should be dramatic. ಧ್ವನಿಯಲ್ಲಿ ಏರಿಳಿತಿರ್ಬೇಕು. ಟೀಚಿಂಗ್ ಮಾಡುವಾಗ ಒಂದೇ ನಮೂನೆ ಹೋದ್ರೆ ಎದುರು ಕುಂತವ್ರು ಮಲ್ಕೊಂಡ್ಬಿಡ್ಬೇಕು. ಒಂದ್ಸಲ ಯಕ್ಷ ಪ್ರಶ್ನೆ ಹಾಕಿದ್ರು, ತಾಯಿ ದೊಡ್ಡವಳು ಏನು ಟೀಚರ್ ದೊಡ್ಡವಳು ಅಷ್ಟೇ. ದೊಡ್ಡ ಪ್ರಶ್ನೆ. ಬಸಪ್ಪ ಎದ್ದು ಅಂತ ಹೇಳ, ಟೀಚರ್ ದೊಡ್ಡವ್ರಿ, ನನ್ನ ದೃಷ್ಟಿಯಲ್ಲಿ ಮದರ್ ದೊಡ್ಡವರು. ಮದರ್ಗೆ ಸಾಕ್ಷಿ ಯಾರೂ ಇಲ್ಲ. ಅದಕ್ಕೆ ಸಾಮಾನ್ಯವಾಗಿ ಹೇಳ್ತೀನಿ, ಐ ಡೋಂಟ್ ಫಾರ್ಗೆಟ್ 2 women in my life. One woman, my mother, has given me life. Another woman, my mother-in-law, has given me wife. ಚೇಂಜ್ ಮಾಡಿದ್ರು ಮೊದಲು. ನೀವೇನ್ರಿ ಸರ್ ಹಿಂಗೆ ಹೇಳ್ತಾರೆ? ಇಲ್ಲ, ಮದರ್ ಮತ್ತು ಮದರ್ ಇಲ್ಲ. ಜೀವನ ಕೊಟ್ಲು ತಾಯಿ, ಸಂಗಾತಿ ಕೊಟ್ಲು ಅತ್ತೆ, ಲಗ್ನ ಮಾಡ್ಕೊಂಡ್ಮೇಲೆ ನಾನು ಅತ್ತೆ. ಶಬ್ದಗಳು ಹೇಗಾಗತ್ತಲ್ಲ ಮತ್ತೆ, ಯಾಕಂದ್ರೆ ಕೆಲವು ಶಬ್ದಗಳು ಅಲ್ಲೇ ಸಂಘ ಮಾತಾಡ್ಬೇಕು. ನಿನ್ನೆ ರಾತ್ರಿ ಸಂತೋಷ ಕೂಟಿತ್ತು, ಒಳ್ಳೆ ಊಟಿತ್ತು, ಊಟ ಆದ್ಮೇಲೆ ಮಾತಾಡುವುದಿತ್ತು, ನನ್ನ ಮಾತು ಪ್ರಭಾವ ಬೀರ್ಲಿಲ್ಲ, ಯಾಕಂದ್ರೆ ಅಲ್ಲಿ ಬೀರ್ಲಿಲ್ಲ ಅಂತಂದ್ರೆ ಇದು ಶಬ್ದಗಳು. It should not go beyond this word. So ಈ ತಾಯಿ ದೊಡ್ಡವರು ಏನು ಟೀಚರ್ ದೊಡ್ಡವರು. ಅವ ಬಸತ್ ಅಂತ ಸರ್ ಟೀಚರ್ ದೊಡ್ಡವರು ಯಾಕಪ್ಪ ಅಂತ ಕೇಳಿದ್ರೆ, ನಾವು ಟೀಚರ್ ತಾಯಿ ದೊಡ್ಡವರು ಅಂತ ಹೇಳ್ತೀವಿ, ನೀವು ಹ್ಯಾಂಗೆ ಹೇಳಿ ಅಂತ. ತಾಯಿ ಹಾಡಿದರೆ, ತಾಯಿ ಮಾತನಾಡಿದರೆ ಒಂದು ಮಗು ಮಾತ್ರ ಮನಸ್ಸು. ಒಂದು ಟೀಚರ್ ಮಾತಾಡಿದ್ರೆ ಇಡೀ ಕ್ಲಾಸ್ ಎಲ್ಲ
ಅದು ಅದಕ್ಕೆ ದೊಡ್ಡವ್ರಿಗೆ ಅಂತ ಹೇಳಿ ಗೊತ್ತಾಗ್ತದೆ ಹರಕೆ. ಮತ್ತು ಇಟ್ ಹ್ಯಾಸ್ ಟು ಟೇಕನ್ ಇನ್ ದಟ್ ಟೀಚರ್. ದ ರೋಲ್ ಆಫ್ ಟೀಚರ್ ಈಸ್ ಎ ಟ್ರಾನ್ಸ್ಫಾರ್ಮರ್, ನಾಟ್ ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫಾರ್ಮರ್. ಈಸ್ ಎ ಟ್ರಾನ್ಸ್ಫಾರ್ಮರ್ ಆಫ್ ವ್ಯಾಲ್ಯೂಸ್, ಮೌಲ್ಯಗಳನ್ನು. ಏನೋ ಒಂದು ಧರ್ಮದ ಬಗ್ಗೆ, ಎಲ್ಲ ಧರ್ಮಗಳು ಇವನ್ಯಾರೋ ಒಂದೆನಿಸಿದರೆ ಅಂತಕ್ಕಂಥ ಮಾತನಾಗಲಿ, ಲವ್ ದ್ಯೈ ನೇಬರ್ ಅಂತಕ್ಕಂಥ ಮಾತಾಗಲಿ, ನಿನ್ನ ಧರ್ಮ ನನ್ನ ಜೊತೆಗೆ ಲಕುಂದೀನಕುಂ ವಲಿಯದೀನ್, ನಿನ್ನ ಧರ್ಮ ನಿನ್ನ ಜೊತೆಗೆ ನನ್ನ ಧರ್ಮ ನನ್ನ ಜೊತೆಗೆ, ಇಲ್ಲಿ ಎಲ್ಲರೂ ಕೂಡಿ ಸುಖವಾಗಿ ಆರಾಮಾಗಿ ಬಾಳುವಂತಕ್ಕಂಥ ಧರ್ಮ ಸಿದ್ಧಾಂತಗಳನ್ನೆಲ್ಲವನ್ನ ಸರಿಯಾಗಿ ನಾನು ಮಾತು ಮುಂಚೆಲ್ಲ ಕರ್ಕೊಂಡು ಬರ್ತಾರೆ ಗೊತ್ತು. ಅದು ಕಷ್ಟ ಮಾಡಕ್ಕೆ ಬಂದ ನಮ್ದಲ್ಲ. ನೀವು ಎಲ್ಲೆಲ್ಲ ಏನು ನಡೆಯುತ್ತೆ ಎಲ್ಲ ಗೊತ್ತಾಗ್ತದೆ. ನಮ್ಮವ್ರ ಪಿಂಕ್ ನೋಡಿದ್ರೆ ನಮ್ಮ ಈ ಕೆಲವು ಮಂದಿ ಬಂದು ಹೋಗ್ಯದೆ, ಅವ್ರ ಬಣ್ಣ ಹೇಗೆ ಅವು ಆ ಬಣ್ಣಗಳು ಮಜಾ ಇರ್ತಾವ, ಮತ್ತೆ ಅದಕ್ಕೆ ಹೋಗೋದಿಲ್ಲ. ಅದ್ರಾಗ ಮತ್ತೆ ನಮ್ಮ ಬಣ್ಣ ಬೈರ ಆಗಬಾರ್ದು. ಶಬ್ದ ಮೇಲೆ ಹೇಳುವಾಗ ಹಾಸ್ಯ ಹಿಂಗಿರ್ತಲ್ರಿ, ಹಾಸ್ಯ ಆಗ್ಬೇಕು, ಅಪಹಾಸ್ಯ ಆಗಬಾರ್ದು. ಮತ್ತು ಯಾರನ್ನ ಮನಸ್ಸಿನಲ್ಲಿ ಹಾಸ್ಯ ಮಾಡಬಾರ್ದು. ಇವೊಮ್ಮೆ ನಾವು ಈ ಹೆಂಡತಿ ಮೇಲೆ ಆಗಲಿ ಅವ್ರು ಜೋಕ್ ಮಾಡ್ತಿರ್ತೀವಲ್ಲ, ಅದನ್ನು ನೋವು ಆಗ್ತದೆ. ಹೆಣ್ಮಕ್ಳನ್ನ ಆಧಾರವಾಗಿ ಇಟ್ಕೊಂಡು ಧರ್ಮದ ಹೆಸರಿನಲ್ಲಿ, ಹಣ್ಣಿನ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಜೋಕ್ ಮಾಡಬಾರ್ದು. ಅದು ತಪ್ಪದು. ಅವರವರಿಗೆ ಅವ್ರ ಧರ್ಮ, ಅವ್ರ ಭಾಷೆ, ಅವ್ರ ಪ್ರೀತಿ ಆಗಿದೆ. ಅವ್ರು ಯಾರೋ ಒಂದ್ಸಲ ಹನುಮಂತ ದೇವ್ರ ಹತ್ರ ಹೋಗಿ ಬೆಳ್ತಾರ. ಹನುಮಪ್ಪ ನನಗೆ ಅದು ಭಾಳ ಸಿಂಚರಾಗಿ ಕೇಳ್ತಾನೆ. ಐಶ್ವರ್ಯನ ಕಣ್ಣು ಇರ್ತಕ್ಕಂಥ ಒಂದು ಹುಡುಗಿ, ಹೇಮಮಾಲಿನಿ ನಗು ಇರ್ತಕ್ಕಂಥ ಒಂದು ಹುಡುಗಿ, ರೇಖಾನ ಜಯ ಇರ್ತಕ್ಕಂಥದ್ದು, ರಾಖಿದು ಸೇರಿರ್ತಕ್ಕಂಥದ್ದು, ಇಂಥ ಎಲ್ಲ ಗುಣಗಳು ಇರ್ತಕ್ಕಂಥ ಒಂದು ಹುಡುಗಿನ ನನಗೆ ಕೊಡೋದಪ್ಪ ದೇವ್ರಿ ಅಂತೇಳಿ ಹನುಮಂತವ್ರಿಗೆ ಕೇಳ್ತಾರೆ. ಹನುಮಂತವ್ರು ಭಾಳ ಸೀರಿಯಸ್ ಆಗಿ ಹೇಳ್ತಾರೆ, ಅಲ್ಲೋ ಭಕ್ತ, ಇಷ್ಟೆಲ್ಲ ಗುಣಗಳು ಇದ್ದ ಹೆಣ್ಮಗಳು ಸಿಕ್ಕ ನಾ ಅಂತ ಯಾರು ಹೇಳ್ಬೋದು. ಅದು ಹೇಳಿದಾಗ ಏನಾಗ್ತದೆ, ಸ್ವಲ್ಪ ನನಗೆ ಹನುಮಂತ ದೇವರು ಆರಾಧ ದೇವತೆ, ಆ ದೇವತೆ ಬಗ್ಗೆ, ಆ ದೇವರ ಬಗ್ಗೆ ನಾವು ಎಂದು ಒಂದೊಂದು ಸ್ವಲ್ಪ ಒಬ್ಬರು ಸಿದ್ಧಾಂತ ಅದು. ನಾವು ಈ ಶವನ್ನ ಹೇಳ್ತೀವಿ, ನಾವೊಮ್ಮೆ ಸ್ಲೀಪ್ ಹಾಕ್ತೀವಿ, ಎಷ್ಟು ಅನುಭವ ಪಡೆದ ನಾವು ಗಂಟಾಗೋಷ್ಠಿಯಾಗ ಹೇಳಂಗೆ ನಾನು ಐ ಆಮ್ ಫಾಲ್ಟ್ಲೆಸ್ ಫ್ಲಾಲೆಸ್ ಅಂತ ನಾವು ತಪ್ಪು ಮಾಡ್ತಿದ್ದೀವಿ. ನಾವು ಎಚ್ಚರಿಕೆ ಕೊಡೋದಿಲ್ಲಪ್ಪ ಅಂದರೆ ಸ್ವಲ್ಪ ಹಾಸ್ಯ ಮಾಡುವಾಗ ಜನರಿಗೆ ನೋವಾಗಲಾರ್ದ ನಾವು ಹಾಸ್ಯ ಮಾಡೋದು. ಮತ್ತು ಹಾಸ್ಯ ಮಾಡ್ಲಿಕ್ಕೆ ಅವಕಾಶ ಅದಾವೆ, ಅದನ್ನು ಉಪಯೋಗ ಮಾಡೋದಕ್ಕೂ ಮನಸ್ಸು ಬೇಕಷ್ಟೇ. ಈಗ ಬೇಂದ್ರೆ ಹಂಗೆ ಹೇಳ್ತೀವಿ, ನಾವು ಪುಸ್ತಕ ಓದಿವ್ರಿ, ಓದಿಲ್ಲ, ಪುಸ್ತಕ ಓದಿವಿ, ಪುಸ್ತಕ ಓದಿ ಬಿಡ್ರಿ, ಓದಿಲ್ಲ. ಅದಕ್ಕೆ ಒಬ್ಬ ಹುಡುಗ ಸರ್ ನಿಮ್ಮ ಮೊನ್ನೆ ಪುಸ್ತಕ ನನಗೆ ದಾರಿ ದೀಪ ಆತ್ರಿ ಅಂತ. ನಿಮಗೆ ಅದು ಅಲ್ಲ, ಈ ಧಾರ್ಮಿಕ ಸಿದ್ಧಾಂತಗಳನ್ನ ಈ ರಾಷ್ಟ್ರದ ಬಗ್ಗೆ ಒಂದು ಗೌರವ ಇರಬೇಕು. शक्ति भी शांति भी भक्तों के गीत में है, धरती के वासियों की मुक्ति प्रीत में है. ಯಾವ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಇರಂಗಿಲ್ಲ, ಈ ರಾಷ್ಟ್ರ ನನ್ನದು ಅಂತಕ್ಕಂಥ ಇರಂಗಿಲ್ಲ, ಆ ರಾಷ್ಟ್ರ ಎಂದು ಮುಂದೆ ಉದ್ಧಾರ ಆಗಬೇಕಾಗುತ್ತೆ. ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಕಡೆ ಹೇಳ್ತಾರೆ, ಜಪಾನ್ ರಾಷ್ಟ್ರ ನಾಗಾಸಾಕಿ ಹಿರೋಶಿಮಾ ಹೋದ್ಮೇಲೆ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ರಂತೆ ಈ ರಾಷ್ಟ್ರ ನಾಶ ಆಯ್ತಂತ. ಮತ್ತೆ 25 ವರ್ಷದಲ್ಲಿ ಅಮೇರಿಕ ರಷ್ಯಾನ ಎದುರಿಸುವಂಥ ಶಕ್ತಿಯ ಜಪಾನ್ಗೆ ಬಂತು. ಬಟ್ ಹಿಡಿದು ಹುಡುಕಿದ್ರೆ ಸಿಗೋದಿಲ್ಲ, ಅದು ಅಷ್ಟು ಚಿಕ್ಕ ರಾಷ್ಟ್ರ. ಯಾಕಾಯ್ತು ಅಂತ ವಿಷಯ ಮಾಡಿದ್ರೆ, ಅಲ್ಲಿ ಒಂದು ಮುದುಕಿ ವೃದ್ಧ ಹೆಣ್ಣುಮಗಳು 80 ವರ್ಷದವಳು, 2ನೇ ಯುದ್ಧ ನಡೆದಾಗ ಕಮಾಂಡರ್ ಹೇಳ್ತಾನ, ನಿಮ್ಮ ಕಡೆ ಬಂಗಾರ ಆಸ್ತಿ ಏನಾದಿದ್ರೆ ಮಕ್ಕಳಿದ್ರೆ ತಂದು ಯುದ್ಧದಲ್ಲಿ ರಾಷ್ಟ್ರಕ್ಕಾಗಿ ಕೊಟ್ಟು ಬಿಡಿ ಅಂತ ಹೇಳಿದಾಗ, ನನ್ನ ಕಡೆ ಏನೂ ಇಲ್ಲ ಕಮಾಂಡರ್,
3 ಗಂಡು ಮಕ್ಕಳದ್ರ ನಾ ರಾಷ್ಟ್ರಕ್ಕೆ ಕೊಟ್ಟು ಹೋಗ್ತೀನಿ ಅಂತ ಹೇಳಿ ಕಾಳ. ಒಂದು 8 ದಿವಸ ಆದ ನಂತರ ಮೆಸೆಂಜರ್ ಬಂದು ಹೇಳ್ತಾನೆ, ನಿನ್ನ ಚಿಕ್ಕ ಮಗ ಯುದ್ಧದಲ್ಲಿ ವೈರಿ ಗುಂಡಿಗೆ ಬಲಿಯಾದ ಸತ್ತು ಹೋದ ಅಂದ್ಕೊಳ್ಳಿ. ಆ ತಾಯಿ ಸುಮ್ಮನೆ ಕೊಡ್ತಾನೆ. 2ನೇ ಸಲ ಬರ್ತಾನೆ, ಅದೇ ಮೆಸೆಂಜರ್, ನಿನ್ನ ಹಿರಿಯ ಮಗನು ಕೂಡ ವೈರಿ ಗುಂಡಿಗೆ ಬಲಿಯಾಗಿ ಸತ್ತು ಹೋದ ಅಂತಾರೆ. ಆಗಲೂ ಆ ತಾಯಿ ಸುಮ್ಮನೆ ಇರ್ತಾನೆ. 3ನೇ ಸಲ ಅದೇ ಮೆಸೆಂಜರ್ ಬಂದು ಹೇಳ್ತಾನೆ, ತಾಯಿ ನಿನ್ನ ಉಳಿದ ಮಗನು ಕೂಡ ಯುದ್ಧದಲ್ಲಿ ಸತ್ತು ಹೋದ ಅಂದ್ಕಡೆ ಅವಾಗ ಅಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಳೋ ಸ್ಟಾಪ್ ಆದ್ಮೇಲೆ ಕೇಳ್ತಾನೆ, ಯಾಕಮ್ಮ ಮೊದಲು ಬಂದ ಸುಮ್ ಕುಂತಿ, 2ನೇ ಸಲ ಬಂದ ಸುಮ್ ಕುಂತಿ, ಬಹುಶಃ ಈ 3 ಮಕ್ಕಳ ಪೈಕಿ ಈ ಮಗನ ಮೇಲೆ ನೀನು ಹೆಚ್ಚು ಪ್ರಾಣ ಇರ್ತೇನೆ, ಜೀವ ಇರ್ತೇನೆ ಅಂತ ಕೇಳ್ತಾನೆ. ಅವಾಗ ಹೇಳ್ತಾನೆ ತಾಯಿ, ಇಲ್ಲಪ್ಪ, ನನ್ನ 3 ಮಕ್ಕಳು ಸ್ವತಂತ್ರ ಆಯ್ತಾ ಇಲ್ಲ, ರಾಷ್ಟ್ರ ಗಂಡಾಂತರದಲ್ಲಿ ಇದೆ, ರಾಷ್ಟ್ರಕ್ಕೆ ಕೊಡ್ಲಿಕ್ಕೆ ನನ್ನ ಹತ್ತು 4ನೇ ಮಗು ಇಲ್ಲ, ಅದಕ್ಕೆ ಅಳಕ್ ಹಚ್ಚಿನ ಅಂತ. ಆ ರಾಷ್ಟ್ರಾಭಿಮಾನ ಅಲ್ಲಿ ಇದೆ, ಅದಕ್ಕಲ್ಲಿ ರಾಷ್ಟ್ರ ಬೆಳೀತಾ ಇದೆ. ನಮ್ಮ ಕಡೆ ರಾಷ್ಟ್ರಾಭಿಮಾನ ಇಲ್ಲ, ಶೂನ್ಯ. ಯಾರೋ ಒಬ್ಬ ಹೇಳ್ತಾರೆ, ಐ ಟ್ರಾವೆಲ್ಡ್ ಥ್ರೂಔಟ್ ಇಂಡಿಯಾ ಬಟ್ ನೆವರ್ ಫೌಂಡ್ ಎನಿ ಇಂಡಿಯನ್ ಇನ್ ಇಂಡಿಯಾ. I found only a Tamilian, Maharashtrian, Kannadiga like this. ಭಾರತೀಯ ಅಂತೂ ಯಾರೂ ಸಿಲ್ಲ. ಬಹುಶಃ ವಿಷ್ಣುವರ್ಧನ ಹೆಂಡತಿ ನೋಡ್ಲಿಕ್ಕಿಲ್ಲ, ಗಟ್ಟಿಯಾಗಿರ್ಲಿಕ್ಕಿಲ್ಲ. ರಾಘವೇಂದ್ರ ರಾಜ್ಕುಮಾರ್ ಅವರು ಕಂಪ್ಯೂಟರ್ ಬಂದಿದೆ, ಹೈಟೆಕ್ ಬಂದಿದೆ. ಹೈಟೆಕ್ ಬರೀ ಠೀಕ್ ಹೈ. ಅದು ಗಣಪತಿಗೆ ನೀವು ಆಗಲೇ ವಿಘ್ನೇಶನ್ ನೆನ್ಪಡಿಲ್ಲ, ಗಣಪತಿಗೆ ಮತ್ತು ಕಂಪ್ಯೂಟರ್ಗೆ ಏನು ವ್ಯತ್ಯಾಸ ಅಂತ ಕೇಳಿದಂಗೆ. ನಾನಂದೆ ಜ್ಞಾನದ ಸಂಕೇತ ಗಣಪ, ಆಧುನಿಕತೆ ಅನಿವಾರ್ಯತೆ ಗಣಕ. ಜ್ಞಾನದ ಸಂಕೇತ ಗಣಪ, ಆಧುನಿಕತೆ ಅನಿವಾರ್ಯತೆ ಗಣಕ. ಗಣಕ ಗಣಪ ರೀರ್ವರಿಗೂ ಮೌಸೆ ವಾಹಕ. ಇಬ್ಬರಿಗೂ ಮೋಸ ಹೀಗಿದೆ.